ಬೆಳೀತಾ ಇದ್ರಲ್ವಾ? ನಿಮ್ಮೂರಿನ ಗ್ರೂಪ? ಇವರು ದೇವಸ್ಥಾನದವರು ಕಾಳಿಕಮ್ಮ ದೇವಸ್ಥಾನದವರು. ಇದು ಯೂಟ್ಯೂಬ್. ವೆಂಕಟರಮಣ ದೇವಸ್ಥಾನ ವೀರಮಾರುತಿ ಸೇವಾ ಟ್ರಸ್ಟ್ ಅಲ್ಲಿರುವವರು. ಹಾಗೆ ವೆಂಕಟರಮಣ ದೇವಸ್ಥಾನದಲ್ಲಿ ಶಾರದಿ ದೇವರನ್ನು 3 ದಿನದ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೊಂದು ದೇವಸ್ಥಾನದ ಬಗ್ಗೆ ಒಂದು 4 ಮಾತು ಹೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾವು ಸುಮಾರು 36 ವರ್ಷ ಹಿಂದೆ ಸುಮಾರು 15-16 ಯುವಕರು ಸೇರಿಕೊಂಡು ಮಂಗಳೂರಿನ ಶಾರದೋತ್ಸವ ನೋಡಿ ಮೂಡುಬಿದಿರೆಯಲ್ಲಿ ಶಾರದೋತ್ಸವ ಆಗಬೇಕು ಅಂತೇಳುವ ಒಂದು ಇಚ್ಛೆಯಿಂದ ಪ್ರಾರಂಭ ಮಾಡಿದ್ದು. ಆದರೆ ಈಗ ನೋಡಿ ನಮಗೆ 35 ವರ್ಷದಲ್ಲಿ ಜನರ ಸಹಕಾರ ಎಷ್ಟು ಉಂಟು ಅಂತ ಹೇಳಿದರೆ ಇನ್ನೂ ಸಹ ಏನಾದರೂ ಒಳ್ಳೆಯದನ್ನು ಮಾಡಬೇಕು, ದೇವರ ಕೆಲಸ ಇನ್ನೂ ಸಹ ಮಾಡಬೇಕು ಅಂತೇಳಿ ಒಂದು ಆಸೆ ಉಂಟು. ಈ ವರ್ಷ ಒಂದು 36ನೇ ವರ್ಷದ ಶಾರದಾ ಮಹೋತ್ಸವ. ದೇವರಿಗೆ ಚಿನ್ನದ ಕಿರೀಟ ಆಗಿದೆ, ಪ್ರಭಾವಳಿ ಆಗಿದೆ. ಈ ಸಲ ಕೆಲವು ಆಭರಣಗಳು ಕೂಡ ದೇವರಿಗೆ ಬಂದಿದೆ. ಹಾಗೆ ದೇವರು, ನಾವು ವೀರಮಾರುತಿ ಸೇವಾ ಸಂಘದವರು ಏನು ಮಾಡೋದಲ್ಲ, ಅದನ್ನೆಲ್ಲರೂ ದೇವರು ಆಶೀರ್ವಾದ ಮಾಡೋದ್ರಿಂದ ಜನರ ಸಹಕಾರದಿಂದ ಈ ಕೆಲಸ ಆಗ್ತಾ ಇದೆ ಅಂತೇಳಿ ನಾವು ಎಣಿಸ್ತೇವೆ. ಹೌದು ಹೌದು. ಸುಮಾರು 12 ಬಗೆಯ ಸ್ಪರ್ಧೆಗಳನ್ನು ಮಾಡ್ತೇವೆ. ನಾಳೆ ಮಧ್ಯಾಹ್ನ ಮುದ್ದು ಶಾರದೆ ಸ್ಪರ್ಧೆ ನಡೀತದೆ ಬೆಳಿಗ್ಗೆ 10 ಗಂಟೆಗೆ. ಅದಾದ ಕೂಡಲೇ 12 ಗಂಟೆಗೆ ಎಲ್ಲ ಸ್ಪರ್ಧೆಗಳ ಬಹುಮಾನ ವಿತರಣೆಯನ್ನು ನಡೆಸಬೇಕಿದ್ದೇವೆ. ಸಂಜೆ ಶ್ರೀದೇವರನ್ನು ಅಲಂಕಾರ ಬಡಗು ಮಹಾಲಿಂಗೇಶ್ವರ ದೇವಸ್ಥಾನದ ಮಾನಸ ಗಂಗೋತ್ರಿ ಸರೋವರದಲ್ಲಿ ದೇವರ ವಿಗ್ರಹವನ್ನು ಮೆರವಣಿಗೆಯ ಮೂಲಕ ಮಾಡಿಕೊಂಡು ಹೋಗಿ, ನಾವು ಜಲ್ಲಿ ಮೂಡಿಸಿ ಅದನ್ನು ಟ್ಯಾಬ್ಲೋದಲ್ಲಿ ತಗೊಂಡು ಹೋಗೋದಲ್ಲ, ಹೆಗಲಿನ ಮೇಲೆ ಹೊತ್ತುಕೊಂಡು ಪಲ್ಲಕ್ಕಿ ಅಂದರೆ ಅದು ಹೆಗಲ ಮೇಲೆ ಹೊತ್ತುಕೊಂಡು ಹೋಗೋದು, ಹೋಗಿ ದೇವರ ವಿಸರ್ಜನೆ ನಡೀತದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಭಕ್ತರಿಗೆ ಶ್ರೀ ದೇವರ ಅನುಗ್ರಹ ಉಂಟು ಮಾಡಲಿ ಅಂತೇಳಿ ಆಶಿಸ್ತೀವಿ. ನಿಮಗೆ ಕೂಡ ನಾಳೆ ಸಹ ಬನ್ನಿ. ಇವರ ಲೆಕ್ಕದ್ದು ನಾಳೆ ಅನ್ನ ಸಂತರ್ಪಣೆ ಅಂತ. ಅವರ ಲೆಕ್ಕದ ರಾತ್ರಿ ಚಂದ ವನಚಾರಿದ್ದು ಶಾರದೆದ್ದು ವಿಸರ್ಜನೆ ಇತ್ತು. ಇವತ್ತು ವೆಂಕಟರಮಣ ದೇವಸ್ಥಾನದಲ್ಲಿ ವಿಸರ್ಜನೆ ಇತ್ತು. ಮೆರವಣಿಗೆ ಮಾಡ್ತಾರೆ. ಏಸಿಂದ ಹೋಗುದ 12-1 ಗಂಟೆ ಪಕ್ಕಲ್ಲ.